ಫ್ರೆಂಡ್ಸ್, ಇದು ಕರೆಬುರಿಯಲ್ಲಿ ಗಂಡು. ಫಸ್ಟು ಹಕ್ಕಿ ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ, ನಿಂತ್ಕೊಳ್ಳೋ ಶೇಪು ಸ್ಟೈಲು ನೋಡ್ಕೊಳ್ಳಿ. ಬಾಲ ಎಲ್ಲ ಹೊಡೆದ್ಬಿಟ್ಟಿದ್ದೀರಿ, ಯಾಕಂದರೆ ಬಾಜಿ ಸ್ವಲ್ಪ ಜಾಸ್ತಿ ಮಾಡಿತ್ತು, ಅದಕ್ಕೆ ಬಾಲ ಹೊಡೆದಿದ್ರಿ. ಇವಾಗ ಬಾಜಿ ಕಂಟ್ರೋಲಲ್ಲಿದೆ. ಹೆವಿ ಸರ್ಕ್ನಿ ಫ್ರೆಂಡ್ಸ್. ಇದು ಹಕ್ಕಿ ಒಂದು ಸತಿ ಎದ್ದೊಳಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ನೇರವಾಗಿ ಎದ್ದೊಳತ್ತೆ. ಕಮ್ಮಿ ಅಂದ್ರೂ ಒಂದು 5-10 ನಿಮಿಷ ಒಂದೇ ಕಡೆ ಸರ್ಕ್ನಿ ಗೇಟ್ಲಿ ಮಾಡ್ಕೊಂಡಿರುತ್ತೆ ಅಕ್ಕಿ. ದೂರಪರನೂ ಅಷ್ಟೇ, ಹೋದರೆ ಒಂದೊಂದು ಸತಿ 25-30 ನಿಮಿಷ ದೂರಪರ ಹೋಗುತ್ತೆ. ಬಾಜಿ ಬಂದ್ಬಿಟ್ಟು ಫಸ್ಟು 10-15-20 ಹಿಂಗೆ ಮಾಡೋದು. ಇವಾಗ ಬಾಜಿ ಕಂಟ್ರೋಲ್ ಮಾಡ್ಕೊಂಬಿಟ್ಟಿದೆ. ಒಂದಸ್ತದ ಅಕ್ಕಿ ಇದು, ಕಪ್ಪು ಬೂರಿಯಲ್ಲಿ ಒಂದಸ್ತದ ಅಕ್ಕಿ. 5 ಗಂಟೆ ರೆಡಿಯಾಗಿ ಹಾರ್ತಾ ಇರೋ ಅಕ್ಕಿ. ಇನ್ನೂ ಟೈಮು ಓಡಿಸ್ಕೊಂಬಂದಂಗೆ ಟೈಮ್ ಜಾಸ್ತಿ ಆಗುತ್ತೆ. ಪ್ಲಸ್ ಇದಲ್ಲಿ ಇನ್ನೂ ಬಾಜಿ ಸ್ವಲ್ಪ ಕಂಟ್ರೋಲ್ ಬಂದರೆ ಅಕ್ಕಿ ಆಟನೇ ಚೇಂಜ್ ಆಗಿಬಿಡುತ್ತೆ. ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ, ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಬೋದು. ಚಡಿ ಅಂದರೆ ಚಡಿಯಾಗಿರುತ್ತೆ. ನೋಡ್ಬೋದು ಇಲ್ಲಿ ಫುಲ್ ಚಡಿ ಅಕ್ಕಿ. ಉದ್ದನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಬಾಲ ಹೊಡೆದಿರೋದಕ್ಕೆ ಅದು ಗೊತ್ತಾಗ್ತಾಯಿಲ್ಲ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬೂರಿನ 3,000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಇನ್ನೂ ಇದು ಕರೆಕ್ಟಾಗಿ ನೀವು ಇನ್ನೂ ರೆಡಿ ಮಾಡ್ಕೊಂಬಂದರೆ, ಇವಾಗ ಏನು 5 ಗಂಟೆ ಅನ್ನಿದ್ದೀನಿ, ಅವೆಲ್ಲ ಇದಕ್ಕೆ ತುಂಬ ಈಸಿ ಟೈಮು. ಅದಕ್ಕಿಂತ ಜಾಸ್ತಿ ಟೈಮಿಂಗು ಈ ವರ್ಷಕ್ಕೆ ಬರುತ್ತೆ. ಮುಂದಿನ ವರ್ಷಕ್ಕೂ ಇನ್ನೂ ತುಂಬ ಟೈಮ್ ಜಾಸ್ತಿ ಆಗುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ಎಕ್ಸ್ಟ್ರೀಮ್ ಲೆವೆಲಲ್ಲಿರುತ್ತೆ. ಅದು ನಾನು ನಿಮಗೆ ಡೀಟೇಲ್ ತೋರಿಸ್ತೀನಿ. ಜಾತಿ ಮಾಡ್ಕೊಳಕಣ್ಣು, ಹಾರಿಸ್ಕೊಳಕಣ್ಣು ಎರಡೂ ಇದರಲ್ಲಿ ಹೆವಿಯಾಗಿದೆ. ಕಪ್ಪು ಬೂರಿಯಲ್ಲಿ ಗಂಡಿದು ಫ್ರೆಂಡ್ಸ್. ಇವಾಗಿನ ಜಸ್ಟ್ ಕರೆಬುರಿ ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ. ಇಲ್ಲಿ ನೋಡ್ಬೋದು ಬಾಲನ ಹಿಂಗೆ ಎತ್ತಿಟ್ಕೊಳ್ಳುತ್ತೆ. ಬಾಲನ ಇಷ್ಟು ಹೊಡೆದ್ಬಿಟ್ಟಿದ್ದೀವಿ, ಯಾಕಂದರೆ ಬಾಜಿ ಜಾಸ್ತಿ ಆಗಿತ್ತು. ಇವಾಗ ಬಾಜಿ ಫುಲ್ ಕಂಟ್ರೋಲ್ ಇದೆ. ಚುಪ್ತಿರಿ ಉದ್ದಾತಿರಿ ಒಂದು ದಸ್ತ ಆಗಿದೆ ಅಕ್ಕಿ. ವೈಬ್ರೇಷನ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇನ್ನೂ ನೀವು ಇದನ್ನ ಓಡಿಸ್ಕೊಂಬಂದರೆ ಟೈಮಿಂಗ್ ನಾನು ಏನು ಹೇಳಿದ್ದೀನಿ ಅದಕ್ಕಿಂತ ಟೈಮಿಂಗು ಜಾಸ್ತಿ ಟೈಮಿಂಗ್ ಬರುತ್ತೆ. ಫುಲ್ ಚಡಿಯಾಗಿರುತ್ತೆ ಅಕ್ಕಿ. ಇಲ್ಲಿ ನೋಡ್ಬೋದು, ಇಲ್ಲಿ ಬಾಲ ಹೊಡೆದಿರೋದಕ್ಕೆ ಲೆಂತ್ ಗೊತ್ತಾಗ್ತಾಯಿಲ್ಲ, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣಿರುತ್ತೆ. ವೈಬ್ರೇಷನ್, ರೊಟೇಷನ್ ಎಲ್ಲ ಸಿಕ್ಕಾಪಟ್ಟೆ ಟಾಪ್ ಕ್ಲಾಸ್ ಆಗಿರುತ್ತೆ ಫ್ರೆಂಡ್ಸ್. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ವೈಬ್ರೇಷನ್, ರೊಟೇಷನ್ ಹಿಂಗೆ ಸಿಕ್ಕಾಪಟ್ಟೆ ಕಣ್ಣಲ್ಲಿ ಮಾಡ್ತಾರತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹರಡ್ಕೊಂಡಿರುತ್ತೆ. ಪುತ್ಲಿ ಸುತ್ತಲೂ ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಹೊಡ್ಕಲು ಅನ್ನೋದು ಏನು ಇವಾಗ ಕಣ್ಣಲ್ಲಿ ಕಾಣಿಸ್ತಾ ಇದೆ, ಅವೆಲ್ಲ ವಯಸ್ಸಾಗ್ತಾರಂಗೆ ತುಂಬ ಚೇಂಜಸ್ ಬರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಹಕ್ಕಿಲಿ ತುಂಬ ಜಾಸ್ತಿ ಇರುತ್ತೆ. ರಿಂಗ್ ನಂಬರ್ 1160.